ಹಾಯ್ ಎವ್ರಿವನ್, ಇವತ್ತು ನಾನು ನೋ ಬೇಕ್ ಓರಿಯೋ ಕೇಕ್ ಮಾಡ್ತಾಯಿದ್ದೀನಿ. ಅದು ಜಸ್ಟ್ 3 ಇಂಗ್ರೀಡಿಯೆಂಟ್ 10 ನಿಮಿಷದಲ್ಲಿ ನೀವು ಆರಾಮಾಗಿ ಮಾಡ್ಕೋಬೋದು. ಏನಿಲ್ಲ, ಇದಕ್ಕೆ 1 ಪೌಂಡ್ ಬ್ರೆಡ್ ಅಂದರೆ ಒಂದು 8 ಪೀಸಷ್ಟು ಬ್ರೆಡ್ ತೊಗೊಂಡಿದ್ದೀನಿ. ಮತ್ತು ಒಂದು 10ರಿಂದ 12 ಓರಿಯೋ ಬಿಸ್ಕೆಟ್ ತೊಗೊಂಡಿದ್ದೀನಿ. ನೀವು ಓರಿಯೋ ಬಿಸ್ಕೆಟ್ನ ಕಾಯ್ದಿರೋ ಹಾಲಲ್ಲಿ ಅಂದರೆ ಸ್ವಲ್ಪ ಆರಿರಬೇಕು, ಕಾಯ್ದಿರೋ ಹಾಲಲ್ಲಿ ಪೇಸ್ಟ್ ಮಾಡಿಟ್ಕೊಳ್ಳಿ. ಹಾಗೆ ಇನ್ನೊಂದು ಚಿಕ್ಕ ಬೌಲಲ್ಲಿ ಒಂದು 2 ಸ್ಪೂನಷ್ಟು ಶುಗರ್ ತೊಗೊಂಡು ಅದನ್ನು ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಶುಗರ್ ಸಿರಪ್ ಮಾಡ್ಕೊಳ್ಳಿ. ಇನ್ನೊಂದು ಕಡೆ ನೀವು ಬ್ರೆಡ್ನ ಏನು ನಿಮ್ಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ರೌಂಡಾಗಿ ಕಟ್ ಮಾಡ್ಕೊಳ್ಳಿ. ಕಟ್ ಮಾಡಿಕೊಂಡು ಫಸ್ಟು ಒಂದು ಲೇಯರ್ ಶುಗರ್ ಸಿರಪ್ ಹಾಕ್ಕೊಳ್ಳಿ. ಶುಗರ್ ಸಿರಪ್ ಹಾಕ್ಕೊಂಡು ಆದಮೇಲೆ ನೀವು ಓರಿಯೋ ಬಿಸ್ಕೆಟ್ ಮತ್ತು ಹಾಲು ಹಾಕ್ಕೊಂಡಿಲ್ಲ ಅದ್ರ ಪೇಸ್ಟ್ ಹಾಕ್ಕೊಂಡು ಅದ್ರ ಮೇಲೆ ಮತ್ತೆ ಪ್ಲೇಸ್ ಮಾಡ್ಕೊತಾ ಬನ್ನಿ. ಪ್ಲೇಸ್ ಮಾಡ್ಕೊತಾ ಬಂದರೆ ನಿಮಗೆ ಎಷ್ಟು ಸ್ಟೆಪ್ಸ್ ಬೇಕೋ ಅಷ್ಟು ಸ್ಟೆಪ್ಸ್ ಆರಾಮಾಗಿ ನೀವು ಮಾಡ್ಕೊಬೋದು. ನಾನಿಲ್ಲಿ ಜಸ್ಟ್ 3 ಸ್ಟೆಪ್ಸ್ ಮಾಡ್ಕೊಂಡಿದ್ದೀನಿ. ಆಮೇಲೆ ಲಾಸ್ಟಿಗೆ ನೀವು ಏನು ಮಿಕ್ಸ್ಚರ್ ಉಳಿದಿರುತ್ತಲ್ಲ ಓರಿಯೋ ಬಿಸ್ಕೆಟಲ್ಲಿ ಮಾಡ್ಕೊಂಡು ಅದನ್ನು ನೀವು ನಿಧಾನಕ್ಕೆ ಅದನ್ನು ಹಾಕ್ಕೊಂಡು ಬನ್ನಿ. ಹಾಕ್ಕೊಂಡು ಬಂದಾದಮೇಲೆ ಸುತ್ತ ನಿಮ್ಗೆ ಗಾರ್ನಿಷಿಂಗ್ಗೆ ಬೇಕಾದರೆ ಚಾಕೋ ಚಿಪ್ಸು ಅಥವಾ ಏನಾದ್ರೂ ಚೆರೀಸು ನಿಮಗೆ ಆಲ್ಟರ್ನೇಟ್ ಏನು ಬೇಕಾದರೂ ನೀವು ಆರಾಮಾಗಿ ಹಾಕ್ಕೊಬೋದು. ಉಳಿದಿರೋ ಮಿಕ್ಸ್ಚರ್ನು ನಾನು ಏನು ಉಳಿದಿದೆ ಅದನ್ನು ಇದಕ್ಕೆ ಹಾಕ್ಕೊತಾ ಇದ್ದೀನಿ. ಇದನ್ನು ನೀವು ಹೊರಗಡೆ ಹೋಗಿ ಕೇಕ್ ತರಬೇಕು ಅಯ್ಯೋ ಅಂತ ಎಲ್ಲ ಅನ್ನೋ ಹಾಗಿಲ್ಲ. ನೀವು ಆರಾಮಾಗಿ ಇದನ್ನು ಮನೆಯಲ್ಲೇ ಈಸಿಯಾಗಿ ಮಾಡ್ಕೋಬೋದು. ಒಂದ್ಸಲಿ ಟ್ರೈ ಮಾಡಿ, ತುಂಬ ಚೆನ್ನಾಗಿ ಬಂದಿತ್ತು. ಥ್ಯಾಂಕ್ ಯು.